ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಅವರಿವರ ಸಂತೋಷಕ್ಕೆ ನೀನು ಬದುಕಬೇಡ, ನಿನ್ನ ಸಂತೋಷಕ್ಕೆ ನೀನು ಬದುಕು. ಬಿಡುವಿದ್ದಾಗ ಹಣ ಇರೋದಿಲ್ಲ, ಹಣವಿದ್ದಾಗ ಬಿಡುವಿರೋದಿಲ್ಲ, ಹಣ ಮತ್ತು ಬಿಡುವು ಇದ್ದಾಗ ದೇಹದಲ್ಲಿ ಶಕ್ತಿ ಇರೋದಿಲ್ಲ. ಏನು ಅರಿಯದ ವಯಸ್ಸಿನಲ್ಲಿ ಸಂತೋಷವಾಗಿರ್ತೇವೆ, ಎಲ್ಲ ಗೊತ್ತಾಗುವ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡ್ತೇವೆ. ಇದೇ ಜೀವನ. ಚಿನ್ನದ ಅರಮನೆಯಲ್ಲಿದ್ದರೂ ರಾವಣ ಸುಖ ಕಾಣಲಿಲ್ಲ, ದೈವ ಸ್ವರೂಪ ರಾಮನಾದರೂ ವನವಾಸ ತಪ್ಪಲಿಲ್ಲ. ಬದುಕು ಹೀಗೆ, ಭೂಮಿ ಗುಣ ಮೀರಲಾಗುವುದಿಲ್ಲ. ಒಮ್ಮೆ ಕಳೆದುಕೊಂಡಿದ್ದು ಮತ್ತೆ ಸಿಗ್ಬೋದು, ಆದರೆ ಅದು ಮೊದಲಿನ ತರ ಇರೋದಿಲ್ಲ. ಅದು ವಸ್ತುವೇ ಆಗಿರ್ಬೋದು, ವ್ಯಕ್ತಿಯ ಮನಸ್ಥಿತಿಯೇ ಆಗಿರ್ಬೋದು. ಜಗತ್ತಲ್ಲಿ ಎಲ್ಲ ಸಂಬಂಧಗಳು ಕ್ಷಣಿಕ, ಯಾರಿಗೆ ಯಾರೂ ಇಲ್ಲ. ಇನ್ನೊಬ್ಬರ ಬಳಿ ಯಾವತ್ತೂ ಸಮಯವನ್ನ ನಿಮಗಾಗಿ ಕೇಳಬೇಡಿ. ನಿಮಗೆ ಅವರ ಜೀವನದಲ್ಲಿ ಬೆಲೆ ಇದ್ದರೆ ಅವರಾಗೆ ಸಮಯ ಮಾಡಿಕೊಂಡು ಮಾತಾಡ್ತಾರೆ. ನಂಬುವುದೇ ತಪ್ಪ ಅಥವಾ ನಂಬಿಕೆನೇ ತಪ್ಪ? ನಾವು ಬದುಕುತ್ತಿರುವ ಕ್ಷಣ ಮಾತ್ರ ನಮ್ಮದು ಅಷ್ಟೇ. ಮುಂದೆ ಬರುವ ಕ್ಷಣ ನಮ್ಮದೇ ಆಗಿರುತ್ತೆ ಅಂತ ನಿರೀಕ್ಷೆ ಕೂಡ ಮಾಡಬಾರ್ದು. ಯಾಕಂದ್ರೆ ಯಾವ ಕ್ಷಣ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಮನಸ್ಸಿಗೆ ಬೇಜಾರಾದಾಗ ಮೌನವಾಗಿರೋದೇ ಉತ್ತಮ. ದುಡುಕಿ ಮಾತಾಡಿದ್ರೆ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಮನಸ್ಥಿತಿ ಬದಲಾಯಿಸಿ, ಪರಿಸ್ಥಿತಿ ಬದಲಾಗ್ತದೆ. ನೆನಪಿರ್ಲಿ, ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ನಾವೇ ಬೇಕಾಗಿರಲ್ಲ. ಎಲ್ಲರನ್ನೂ ಗೌರವಿಸುವುದು ನಮ್ಮ ಮಾನವೀಯತೆ, ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ. ಅತಿಯಾಗಿ ಮಾತಾಡಿದ್ರೆ ಗೌರವ ಕಳ್ಕೋತೀವಿ, ಅತಿಯಾಗಿ ಇಷ್ಟಪಟ್ಟರೆ ನಮ್ಮ ಬೆಲೆಯನ್ನೇ ಕಳ್ಕೋತೀವಿ. ಯಾರು ಯಾವಾಗ ಹೇಗೆ ಬದಲಾವಣೆ ಆಗ್ತಾರೋ ಗೊತ್ತಿಲ್ಲ. ನಮ್ಮನ್ನು ನಾವು ನಂಬಿ ಬದುಕುವುದು ಉತ್ತಮ. ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡ್ತದೆ, ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡ್ತದೆ, ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡ್ತದೆ. ಬೇಜಾರಂತ ಏನಿಲ್ಲ, ಆದ್ರೆ ನನ್ನವರೇ ನನ್ನ ಅರ್ಥ ಮಾಡಿಕೊಂಡಿಲ್ಲ ಅಂತ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಎಚ್ಚರಿಕೆ, ಅತಿಯಾದ ನಂಬಿಕೆ ಜೀವನದ ಮೊದಲ ಶತ್ರು. ನೆನಪಿರ್ಲಿ, ಕೊನೆಯವರೆಗೂ ಮೊದಲಿನ ತರ ಯಾರೂ ಇರಲ್ಲ. ಸಮಯಕ್ಕೆ ತಕ್ಕ ಹಾಗೆ ಎಲ್ಲರೂ ಬದಲಾಗ್ತಾರೆ. ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿರ್ತಾನೆ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ, ಮತ್ತೊಂದು ಅವರವರ ಅವಶ್ಯಕತೆಗಾಗಿ. ಕಳೆದು ಹೋದವರನ್ನ ಹುಡುಕ್ಬೋದು, ಬದಲಾದವರನ್ನ ಹುಡುಕೋದು ಕಷ್ಟ. ಮಾತಾಡುವ ಆಸೆ ಅವರಿಗಿಲ್ಲ ಅಂದಮೇಲೆ ಮಾತನಾಡಿಸುವ ಹಂಬಲ ನನಗೇಕೆ? ನಾವು ಒಳ್ಳೆಯವರಾಗಿರ್ಬೇಕು ನಿಜ, ಆದರೆ ಮುಗ್ಧರಾಗಿರ್ಬಾರ್ದು. ಜನ ನಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಕಾಲ ಹೀಗೆ ಇರಲ್ಲ. ಇವತ್ತು ನಿಂದು, ನಾಳೆ ನಂದು. ಬಯಸಿದೆಲ್ಲ ಸಿಗದೆ ಹೋದ್ರು ಪರವಾಗಿಲ್ಲ. ಕಷ್ಟಪಟ್ಟಿದ್ದಕ್ಕೆ ಫಲ ಕೊಡು ಭಗವಂತ. ಊಟ ಬಿಸಿ ಇದ್ರೆ ರುಚಿ ಜಾಸ್ತಿ, ಮನುಷ್ಯ ಬಿಸಿ ಇದ್ರೆ ಬೆಲೆ ಜಾಸ್ತಿ. ಈ ಪ್ರಪಂಚದಲ್ಲಿ ಒಳ್ಳೆತನ ನಿನ್ನಲ್ಲಿದ್ರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು. ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆತನ ಖರ್ಚು ಮಾಡಿದ್ರೆ ನೋವು ಖಚಿತ. ಬರೀ ಹಣ ಇರುವವನು ಆಳಿಗೆ ಮಾತ್ರ ಯಜಮಾನ, ಆದರೆ ಗುಣ ಇರುವವನು ಮನುಷ್ಯ ಕುಲಕ್ಕೆ ಯಜಮಾನ. ಜೀವನ ಅನ್ನುವ ಯುದ್ಧದಲ್ಲಿ ಗೆದ್ದರೆ ಅರ್ಜುನನಾಗು, ಸೋತರೆ ಕರ್ಣನಾಗು, ಆದರೆ ಶಕುನಿ ಮಾತ್ರ ಆಗ್ಬೇಡ. ಅರ್ಥ ಮಾಡಿಕೊಳ್ಳಲು ಆಗದವರ ಮುಂದೆ ಮನಸ್ಸು ಎಷ್ಟೇ ತೆರೆದಿಟ್ಟರೂ ಪ್ರಯೋಜನವಿಲ್ಲ. ಶಾಲೆಯಲ್ಲಿ ಹಣ ಕೊಟ್ಟು ಕಲಿತ ಪಾಠಕ್ಕಿಂತ ಜೀವನದಲ್ಲಿ ನಂಬಿದವರು ಉಚಿತವಾಗಿ ಕಲಿಸಿದ ಪಾಠ ಹೆಚ್ಚು. ನೀನೆಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಅದರ ಆಯುಷ್ಯ ನೀನು ಒಂದು ತಪ್ಪು ಮಾಡುವವರೆಗೆ ಮಾತ್ರ ಇರ್ತದೆ. ಇದೇ ಜೀವನ. ಹೆದರಿ ನಿಂತರೆ ನಿಲ್ದಾಣ, ಮುನ್ನುಗ್ಗಿದ್ದರೆ ಪ್ರಯಾಣ. ಮಾನವನಲ್ಲಿ ಮಾನವೀಯತೆ ಅನ್ನೋ ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ದರೂ ವ್ಯರ್ಥ. ಒಂದು ಮಾತು ನೆನಪಿರ್ಲಿ, ನಮಗೆ ಗೌರವ ಬೇರೆ ಎಲ್ಲೂ ಇಲ್ಲ. ನಾವು ಮಾತನಾಡುವ ನಾಲಿಗೆಯಲ್ಲಿ ಇದೆ. ಮಾತೆ ಮುತ್ತು, ಮಾತೆ ಮೃತ್ಯು. ಬಂದಿದ್ದು ಸ್ವೀಕರಿಸಬೇಕು. ಒಳ್ಳೆಯದೋ ಅಥವಾ ಕೆಟ್ಟದೋ ಎಲ್ಲ ಭಗವಂತನ ಇಚ್ಛೆ. ಸಮಯ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಒಂದು ಪಾಠವನ್ನಂತೂ ಕಲಿಸ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರ್ತಾರೆ. ಏಕಾಂಗಿಯಾಗಿ ಇರಬೇಕು ಅಂದುಕೊಂಡಾಗ ನಮ್ಮವರ ನೆನಪಾಗ್ತದೆ. ನಮ್ಮವರೇ ನಮ್ಮನ್ನು ಕಡೆಗಣಿಸಿದಾಗ ಏಕಾಂತವೇ ಬೇಕೆನಿಸ್ತದೆ. ವಿದ್ಯೆ ಮತ್ತು ಸಂಸ್ಕಾರ ಬದುಕಿನ ಶಕ್ತಿಗಳು. ವಿದ್ಯೆ ಎಂದಿಗೂ ಎಡವಲು ಬಿಡೋದಿಲ್ಲ, ಸಂಸ್ಕಾರ ಎಂದಿಗೂ ಕೆಡವಲು ಬಿಡೋದಿಲ್ಲ. ಜಗತ್ತಿನ ಅತ್ಯಂತ ದುಬಾರಿ ವಸ್ತುವಂದ್ರೆ ಕಣ್ಣೀರು. ಇದು 1% ನೀರು ಮತ್ತು 99% ಭಾವನೆಗಳು. ನೀವು ಯಾರನ್ನಾದರೂ ನೋಯಿಸುವ ಮೊದಲು ಯೋಚಿಸಿ. ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಇರುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರುವುದೇ ಒಳ್ಳೆಯದಲ್ವಾ? ನಂಬಿಕೆ ಇಲ್ಲದವರ ಜೊತೆ ನೀವೆಷ್ಟೇ ನಿಯತ್ತಾಗಿದ್ದರೂ ಪ್ರಯೋಜನವಿಲ್ಲ. ಅವರು ನಂಬುವುದು ನಿಮ್ಮ ಅವಶ್ಯಕತೆಯನ್ನು, ಅನಿವಾರ್ಯತೆಯನ್ನು ಹೊರತು ನಿಮ್ಮನ್ನಲ್ಲ. ಕೆಟ್ಟವರಾಗಲು ಕೆಟ್ಟ ಕೆಲಸಗಳನ್ನೇ ಮಾಡಬೇಕಂತಿಲ್ಲ. ಸತ್ಯವನ್ನು ಇದ್ದುದನ್ನು ಇದ್ದಾಗೆ ಹೇಳಿದ್ರೆ ಸಾಕು, ಕೆಟ್ಟವರಾಗ್ತೇವೆ. ಎಲ್ಲರೂ ಜಗತ್ತು ಬದಲಾಗಿದೆ ಎಂದು ಹೇಳ್ತಾರೆ. ಈಗ ಯೋಚಿಸಿ, ಮೆಣಸಿನ ಖಾರ ಬದಲಾಗಿಲ್ಲ, ಮಾವಿನ ಹಣ್ಣಿನ ಸಿಹಿ ಬದಲಾಗಿಲ್ಲ, ಎಲೆಗಳ ಹಸಿರು ಬಣ್ಣ ಬದಲಾಗಿಲ್ಲ. ಬದಲಾಗಿದ್ದು ಮನುಷ್ಯರ ಮಾನವೀಯತೆ. ತಾಳ್ಮೆಯಿಂದ ಪಡೆದುಕೊಂಡಿರುವುದನ್ನ ಕೋಪದಿಂದ ಕಳೆದುಕೊಳ್ಳಬಾರದು. ಅದು ವ್ಯಕ್ತಿಯಾದ್ರೂ ಸರಿ, ವಸ್ತುವಾದ್ರೂ ಸರಿ. ಅವರಿಗೆ ನೋವಾಗಬಾರ್ದು, ಇವರಿಗೆ ನೋವಾಗಬಾರ್ದು ಅಂತ ನಮಗೆ ನಾವು ನೋವು ಮಾಡ್ಕೊಳ್ತೀವಿ. ಕೊನೆಗೆ ಅವರಿಂದನೂ ನೋವು ಮಾಡಿಕೊಂಡು ಹೇಳಲಾಗದೆ ನಗುತ್ತಾ ಇರ್ತೀವಿ. ಅವಮಾನ ಅದ್ಭುತವಾದ ಅನುಭವ ನೀಡ್ತದೆ. ಕಾಯುವುದಕ್ಕೂ ಒಂದು ಅರ್ಥ ಇರುತ್ತೆ, ಆದರೆ ಅದೇ ಕಾಯುವಿಕೆ ಪ್ರತಿ ಸಲನೂ ನಿರಾಸೆ ಆದ್ರೆ ಇರುವ ನಂಬಿಕೆನೂ ಕಳೆದು ಹೋಗುತ್ತೆ. 4 ವಿಷಯಗಳಿಗೆ ನಾಚಿಕೆ ಪಡಬೇಡಿ.
ಒಂದು ಹಳೆಯ ಬಟ್ಟೆ, ಇನ್ನೊಂದು ಬಡ ಸ್ನೇಹಿತರು, ವಯಸ್ಸಾದ ತಂದೆ ತಾಯಿ ಹಾಗೂ ಸರಳ ಜೀವನ. ಒಂದೊಳ್ಳೆಯ ಸಂಬಂಧಗಳು ಮುರಿದು ಹೋಗುವುದು ಸಮಸ್ಯೆಗಳಿಂದಲ್ಲ, ಕೆಲವು ಮೂರನೇ ವ್ಯಕ್ತಿಗಳಿಂದ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.